ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗುಡ್ ಈವ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಸ್ ನೀವು ತಂಬ್ಲೈನಲ್ಲಿ ನೋಡ್ದಂಗೆ ನಾನು ಜಯನಗರಲ್ಲಿ ಒಂದು ಪಿಜ್ಜಾ ನ್ಯೂ ಅಮ್ಮಾಸ್ ಪಿಜ್ಜಾ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿದೆ. ಟೇಸ್ಟ್ ವೈಸ್ ಅಂತೂ ತುಂಬ 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 ಸೂಪರಾಗಿತ್ತು. ನೀವು ಯಾರಾದರೂ ಪಿಜ್ಜಾ ಜಯನಗರ್ಗೆ ಹೋದಾಗ ಟ್ರೈ ಮಾಡಬೇಕಂದ್ರೆ ನ್ಯೂ ಅಮ್ಮಾಸ್ ಪಿಜ್ಜಾ ಹೋಗಿ ಟ್ರೈ ಮಾಡಿ. RNR ಬಿರಿಯಾನಿ ಅಪೋಸಿಟ್ಟೆ ಪಕ್ಕದಲ್ಲಿ ಬಂದುಬಿಟ್ಟು ಹೆಲ್ತ್ ಆ್ಯಂಡ್ ಗ್ಲೋ ಇದೆ ಮತ್ತು ಗಣೇಶ ದೇವಸ್ಥಾನ ಇದೆ. ಇಷ್ಟು ಬಂದ್ಬಿಟ್ಟು ಐಡೆಂಟಿಟಿ ಆ ಪಿಜ್ಜಾಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಅಷ್ಟು ಇಷ್ಟ ಆಯಿತು ಆ ಪಿಜ್ಜಾ. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಗೊತ್ತು ನನ್ನ ಚಾನಲ್ ಯಾವುದಂತ, ಕಾವ್ಯ ವಿಜಯ್ ವ್ಲಾಗ್ಸ್. ಸೊ ಗೈಸ್, ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಥ್ಯಾಂಕ್ ಯು. ಫಸ್ಟ್ಲಿ ರೈಲು ಈಗ ಕೃಷ್ಣರಾಜೇಂದ್ರ ಮಾರುಕಟ್ಟೆಗೆ ತಲುಪಲಿದೆ. ಬಾಗಿಲುಗಳು ಬಲಕ್ಕೆ ತೆರೆಯಲಿವೆ. ರೈಲು ಇಳಿಯುವವರೆಗೆ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಕೃಷ್ಣರಾಜೇಂದ್ರ ಮಾರ್ಕೆಟ್ and doors will ಏನು ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಜೋರಾಗಿ ಹೇಳಿ. ಬಟರ್ ಆಗ್ತದೆ. ಚಟ್ನಿ ಏನು ಚಟ್ನಿ ಅದು? ಚಟ್ನಿ ಅನ್ಬೇಕು ಜೋರಾಗಿ. ಚಟ್ನಿ ಆಗ್ತದೆ. ಮೆಕ್ಕಿ ಚಟ್ನಿ ಅಂತಂದರೆ ಇದು ಮನೇಲಿ ಮಾಡ್ಕೊಂಡ್ಬರೋದು. ಓಕೆ ಓಕೆ, ಎಲ್ಲ ಹೋಮ್ ಮೇಡೇನಾ? ಮಾರ್ಗರೇಟ್ ಇದು ಮಾರ್ಗರೇಟ್ ಅಂತ ಖಾಲಿ ಚಟ್ನಿ ಚೀಸ್ ಬರುತ್ತೆ ಅಷ್ಟೇ. ಇದು ಪನ್ನೀರ್ ಪಂಚ್, ಆನಿಯನ್ ಹಾಕ್ತದೆ. ಜೋರಾಗಿ ಆನಿಯನ್ ಹಾಕ್ತಾ ಇದ್ದೀವಿ, ಆನಿಯನ್ ಹಾಕ್ತಾ ಇದ್ದೀವಿ, ಕ್ಯಾಪ್ಸಿಕಮ್ ಹಾಕ್ತದೆ, ಟೊಮೊಟೊ ಹಾಕ್ತಾ ಇದ್ದೀವಿ, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಅದಾದ್ಮೇಲೆ ನಂತರ ಪನ್ನೀರ್ ಹಾಕ್ತಾರೆ. ಆಮೇಲೆ ಚೀಸ್ ಆಡ್ತಾರೆ. ಚಿಲ್ಲಿ ಫ್ಲೆಕ್ಸ್ 260. ಪೆರಿ ಪೆರಿ ಮಸಾಲ. ನಂತರ ಸ್ವಲ್ಪ ಸಾಲ್ಟ್ ಓವನ್ ಇಡಬೇಕು. ನಂತರ ಬೇಕಿಂಗ್ ಸಾಲ್ಟ್ ಪೆರಿ ಪೆರಿ ಮಸಾಲ. ಸಾಲ್ಟು ಅವ್ರು ವಾಯ್ಸ್ ಓವರ್ ಕೊಡ್ತಿದ್ದಾರೆ ಸಾಲ್ಟ್ ಪೆಪ್ಪರ್ ಅಂತ. ನೀನು ನೋಡಿದ್ರೆ ಅಲ್ಲಿ ಕ್ಯಾಪ್ಚರ್ ಮಾಡ್ತಿದ್ಯಾ. ಓವನಲ್ಲಿ ಇಟ್ಬಿಟ್ಟು 5 ನಿಮಿಷ ನೆಕ್ಸ್ಟು ಓವನಲ್ಲಿ ಇಟ್ಬಿಟ್ಟು 5 ಮಿನಿಟ್ಸು ಎತ್ತಬೇಕು. ಈಗ ರೆಡಿ ಮ್ಯಾಮ್. ನೆಕ್ಸ್ಟ್ ಕಾವ್ಯ ಅವ್ರ ವೀಡಿಯೋಸ್ಗೆ ನಾನೇ ವಾಯ್ಸ್ ಓವರ್ ಕೊಡೋದು. ಹಾಗೆ ನಾನು ನನ್ನ ಫ್ರೆಂಡ್ ರಮ್ಯಾ ಅಂಕಲ್ಗೆ ಸಜೆಸ್ಟ್ ಮಾಡಿದರೆ, ಅಂಕಲ್ ಗ್ಲೌಸ್ ವೇರ್ ಮಾಡಿ ಅಂತ ಹೇಳ್ಬಿಟ್ಟು ಅಂಕಲ್ ಹೇಳ್ತಾಯಿದ್ರು. ಗ್ಲೌಸ್ ವೇರ್ ಮಾಡಿದ್ರೆ ಓವನಲ್ಲಿ ಇಡಬೇಕಾದ್ರೆ ಸುಟ್ಟೋಗ್ಬಿಡತ್ತಮ್ಮ. ಸೊ ನಾನೊಬ್ಬನೇ ನನ್ನ ಮನೇಲಿ ದುಡಿಯೋನು ಅಂತ ಹೇಳ್ತಾಯಿದ್ರು.
ಹಾಕ್ತಿದ್ದೀರಾ ಪಿಜ್ಜಾಗೆ ಅಂತ? ಆನಿಯನ್ ಆಮೇಲೆ ಓಕೆ. ನಾನು ಮನೇಲಿ ಹಿಂಗೆ ಮಾಡಬೇಕು ನಿಮ್ಮ ಥರನೇ. ನಿಮ್ಮ ಪಿಜ್ಜಾ ನಿಮ್ಮ ಅಂಗಡಿ ಹೆಸರೇನು? ಅಮ್ಮಾಸ್ ಪಿಜ್ಜಾನಾ? ಸ್ಫೂರ್ತಿ ಏನು ಅಂಕಲ್? ಸ್ಫೂರ್ತಿ ಪಿಜ್ಜಾ ಇದು ಓಪನ್ ಮಾಡೋದಕ್ಕೆ ಓನರ್ನ ಕೇಳಬೇಕಾ? ನೀವೇ ಅಡ್ಡ ಬರ್ತಾ ಇದ್ದೀರಲ್ಲ. ಅಚ್ಚೋ ಅಲ್ಲಿ ಪಿಜ್ಜಾ, ಗಾರ್ಲಿಕ್ ಬ್ರೆಡ್ಡು, ಬರ್ಗರು ಎಲ್ಲ ಸಿಗುತ್ತೆ. ನಾವು ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ವೈಸ್ ಅಂತೂ ಇಟ್ಸ್ ಸೀರಿಯಸ್ಲಿ ಯಮ್ಮಿ ಅಂದರೆ ಯಮ್ಮಿ, ತುಂಬ ಚೆನ್ನಾಗಿತ್ತು. ಯಾವ ಡಾಮಿನೋಸು ಪಿಜ್ಜಾ ಆಗಲಿ ಈ ಪಿಜ್ಜಾ ಮುಂದೆ ಏನೂ ಇಲ್ಲ ಅನಿಸ್ಬಿಟ್ಟು, ಅಷ್ಟು ಸಖತ್ತಾಗಿತ್ತು. ಟೇಸ್ಟ್ ವೈಸ್ ಆಗಲಿ ಮತ್ತು ಆ ಡೋ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಜಯನಗರ್ ಕಡೆ ಏನಾದರೂ ಹೋದರೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿತ್ತು. ಪಿಜ್ಜಾ ಅಂತೂ ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿದೆ. ಅದ್ರ ಮೇಲೆ ಹಾಕಿರೋ ಟಾಪಿಂಗ್ಸ್ ಎಲ್ಲ ಅಂತೂ ಇನ್ನೂ ಸಕ್ಕತ್ತಾಗಿದೆ. ಬಂದು ನೀವು ಟ್ರೈ ಮಾಡಿ. RM ಬಿರಿಯಾನಿ ಅಪೋಸಿಟೇ ಇದೆ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಅಂತ ಹೇಳ್ಬಿಟ್ಟು. ಅದ್ರ ಪಕ್ಕದಲ್ಲಿ ನ್ಯೂ ಅಮ್ಮಾಸ್ ಅಂತೆ ಹೆಲ್ತ್ ಆ್ಯಂಡ್ ಗ್ಲೋ ಪಕ್ಕ ಇದೆ. ಇನ್ನು ಲೈಕ್ ಹೇಳ್ಬೇಕಂದ್ರೆ ಗಣೇಶ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿದೆ ಅಂತೂ ಪಿಜ್ಜಾ. ಕಮೆಂಟ್ ಟ್ರೈ ಗೈಸ್. ಸ್ಯಾಟರ್ಡೇ ಈವ್ನಿಂಗ್ ಜಯನಗರ್ ಅಂತೂ ಫುಲ್ ಕ್ರೌಡ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ನೋಡಿ ಎಲ್ಲ ಥರ ಶಾಪಿಂಗ್ ಇದೂ ಸಿಗುತ್ತೆ. ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಗೋ ಆ್ಯಂಡ್ ಟ್ರೈ ಗೈಸ್. ಸ್ಯಾಟರ್ಡೇ ಆದ್ದರಿಂದ ತುಂಬ ಕ್ರೌಡ್ ಇತ್ತು. ಮೆಟ್ರೋದಲ್ಲೂ ಅಷ್ಟೇ, ಮತ್ತು ಕೆಳಗಡೆ ಕೆಳಗಡೆನೂ ಅಷ್ಟೇ. ಜಸ್ಟ್ ನಾವು ಇವಾಗ ಮನೆಗೆ ಬಂದೆ. ಇವಾಗ ನನ್ನ ಮಗ ಅಂತೂ ನನ್ನ ನೋಡಿ ಅಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಯಾಕಂದರೆ ಬೆಳಗ್ಗೆಯಿಂದ ನೋಡಿರಲ್ಲ ಅಲ್ವಾ, ಗೊತ್ತಲ್ವ ನಿಮಗೆ 8 months ಬೇಬಿ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಈಗ ಜಸ್ಟ್ ಮನೆಗೆ ಬಂದೆ. ಮತ್ತು ಮೆಟ್ರೋ ಅಂತೂ ತುಂಬ ರಶ್ ಆಗಿತ್ತು. ಮತ್ತು ಅಲ್ಲಿ ಆಟೋ ರಿಕ್ಷಾಗಳು ಸಿಗ್ತಾ ಇರಲಿಲ್ಲ. ಸೊ ಹೇಗೋ 8 o'clock ಆಗೋಯ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಅವನಂತೂ ಫುಲ್ ಎಕ್ಸೈಟೆಡು. ನನ್ನ ಮಗಳು ಗೊತ್ತಲ್ಲ ಆ್ಯಸ್ ಯೂಶುವಲ್ ಮಮ್ಮಿ ಬರಬೇಕು, ಮಮ್ಮಿ ಬಾ ಬೇಗ ಅಂತ ಇದ್ದು. ಸೊ ಬಂದೆ. ಇವಾಗ ಅವನಿಗೆ ಸರಿ ಮಾಡಿ ತಿನ್ನಿಸಿ ಅವನ ಜೊತೆ ಇವಾಗ ಫುಲ್ಲು ಆಟ ಆಡೋದೊಂದೇ ಇವಾಗ ನನ್ನ ಕೆಲಸ. ಎಲ್ಲ ಆಗೋಗಿದೆ ಮನೇಲಿ. ಸೊ ಇವಾಗ ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ನಾನು ಆಟ ಆಡೋದು ನೋಡಿ ಅಳ್ತಾ ಇದ್ದಾನೆ. ಅಮ್ಮ ಬೇಕು ಮಮ್ಮ ಅಂತ ಇರ್ತಾನೆ. ಐ ಮಿಸ್ ಹಿಮ್ ಲಾಟ್ ವೈಲ್ ಐ ಆಮ್ ವರ್ಕಿಂಗ್. ನಾನು ತುಂಬ ಅವನ್ನ ಮಿಸ್ ಮಾಡ್ಕೋತೀನಿ. ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಸೊ ಗೈಸ್ ಥ್ಯಾಂಕ್ ಯು. ಹೋಗಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಸೂನ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಗೈಸ್. ದೆನ್ ಇವತ್ತು ವುಮೆನ್ಸ್ ಡೇ ಆದ್ದರಿಂದ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಎಲ್ಲರೂ ಆರಾಮಾಗೆ ಚೆನ್ನಾಗೆ ಎನರ್ಜೆಟಿಕ್ಕಾಗಿ ಎಲ್ಲರೂ ವರ್ಕ್ ಮಾಡಿ. ಮತ್ತು ಇನ್ನೇನು ಇಲ್ಲ, ನಮ್ಮ ಆಫೀಸಲ್ಲಂತೂ ವುಮೆನ್ಸ್ ಡೇ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ ನನ್ನ ಮಗನಿಗೆ ಯೂಸ್ ಮಾಡೋ ಸರಿ ಬಂದುಬಿಟ್ಟು ಮದರ್ ಅರ್ತ್ ಅವ್ರದ್ದು, ಮಿಲೆಕ್ಸ್ ಅವ್ರದ್ದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಇದರಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ತೋರಿಸ್ತೀನಿ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಈ ಫುಡ್ನ. ಅವನಿಗೆ ನಾನು ತಿನ್ನಿಸೋ ಫುಡ್ಡಲ್ಲಿ ಇದೇ ಇಷ್ಟ. ಪ್ರಿಸರ್ವೇಟಿವ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಅಂದ್ಕೊಂಡೆ ನನಗೆ ಮಾಡ್ಲಿಕ್ಕೆ ಬರಲ್ಲ ಸರಿ ಹಿಟ್ಟನ್ನ, ನಮ್ಮ ಮನೇಲೂ ಮಾಡ್ಲಿಕ್ಕೆ ಬರಲ್ಲ. ನಮ್ಮ ಮಮ್ಮಿ ಆದರೆ ಮಾಡ್ತಾರೆ. ಬಟ್ ಆದರೆ ನನಗೆ ಇನ್ನೇನು, ನಾನು ಯಾಕೆ ಬೇರೆಯವ್ರಿಗೆ, ನಮ್ಮ ಮಮ್ಮಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಇದರಲ್ಲಿ ಬಾದಾಮ್, ಪಿಸ್ತಾ ಎಲ್ಲ ಇರುತ್ತೆ. ಮತ್ತು ಎಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ಸು, ನೋ ಆ್ಯಡೆಡ್ ಶುಗರ್ ಆರ್ ಕಲರು. ತುಂಬ ಚೆನ್ನಾಗಿರುತ್ತೆ. ಇದ್ರ ಮಿನರಲ್ಸು, ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ. ಇದರಲ್ಲಿ ದೊಡ್ಡವ್ರದ್ದು ಇದೆ, ಬಾಣಂತಿಯರಿಗೆ ಯಾವ ರೀತಿ ಇದು ತೊಗೊಳ್ಬೇಕು ಅದೆಲ್ಲ ಇರುತ್ತೆ. ತುಂಬ ಚೆನ್ನಾಗಿದೆ. ನೋಡಿ ರೆಡ್ ರೈಸು, ರಾಗಿ, ಬಾದಾಮ್, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಮತ್ತು ಎಲ್ಲ ಮೊಳಕೆ ಕಟ್ಟಿದ್ದ ಕಾಳು ಎಲ್ಲ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಫ್ರೇಗ್ನೆನ್ಸ್ ಅಂತೂ
ಆ ಸ್ಮೆಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಅವನಿಗೆ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡಬೇಕು. ಸೀರಿಯಸ್ಲಿ ಈ ಲವ್ಸ್ ಇಟ್. ಅವನೇನಾದರೂ ಬಿಟ್ಟಿದ್ರೆ ನಾನು ತಿಂದ್ಬಿಡ್ತೀನಿ. ನನಗಂತೂ ತುಂಬ ಇಷ್ಟ. ಅವನು ಇಷ್ಟಪಟ್ಟು ತಿಂತಾನೆ. ಅಕಸ್ಮಾತ್ ಸಮ್ಟೈಮ್ಸ್ ನಾನೇನಾದರೂ ಜಾಸ್ತಿ ಮಾಡಿಬಿಟ್ರೆ ಐ ವಿಲ್ ಹ್ಯಾವ್ ಇಟ್. ಸೀರಿಯಸ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದ್ರಲ್ಲಿ ತಿಂತಾಯಿದ್ರೆ ಯಮ್ಮಿ ಸೂಪರ್ ಆಗಿರುತ್ತೆ. ನನ್ನ ಮಗನಿಗೆ ಮಾರ್ನಿಂಗ್ 8 o'clockಗೆ ನಾನು ಇದೇ ಕೊಡೋದು. ಈವ್ನಿಂಗ್ 8 o'clockಗೂ ಐ ವಿಲ್ ಗಿವ್ ದಿಸ್. ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಬಂದುಬಿಟ್ಟು ನಿಮ್ಗೇನಾದರೂ ನನ್ನ ಮಗನ ಫುಡ್ ರೊಟೀನ್ ಬೇಕಂದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಐ ವಿಲ್ ಅಪ್ಡೇಟ್ ಯು ಇನ್ ನೆಕ್ಸ್ಟ್